ಸೊ ನಮ್ಮ ಮೋದಿಯವರು ಭಾರತಕ್ಕೆ ಬೇಕಾ ಅನ್ನೋ ಪ್ರಶ್ನೆ ಬಂದಾಗೆಲ್ಲ ಬೇಡ ಅನ್ನಕ್ಕೆ ಯಾವೆಲ್ಲ ಕಾರಣ ಇದೆ ಅಂತ ತುಂಬಾ ಹುಡುಕ್ಬೇಕಾಗುತ್ತೆ. ಅದು ಈಗ ರಾಹುಲ್ ಗಾಂಧಿ ಅವರಲ್ಲಿ ಒಳ್ಳೆ ಗುಣಗಳನ್ನ, ಅವರಲ್ಲಿ ಒಳ್ಳೆ ನಾಯಕತ್ವದ ಅಂಶಗಳನ್ನ ಹುಡುಕೋದು ಎಷ್ಟು ಕಷ್ಟನೋ, ಅದೇ ತರ ಮೋದಿಯವರು ಯಾಕೆ ಬೇಡ ಅನ್ನೋದಕ್ಕೆ ನಾವು ಹುಡುಕಾಟ ಮಾಡ್ಬೇಕಾಗುತ್ತೆ. ಅವರು ಪ್ರಧಾನಮಂತ್ರಿ ಆದಾಗ ಒಂದು ಮಾತನ್ನ ಹೇಳಿದ್ರು, ನಾನು ಪ್ರಧಾನಮಂತ್ರಿ ಅಲ್ಲ, ನಾನು ಪ್ರಧಾನ ಸೇವಕ ಅಂತ. ಈಗ ರಾಹುಲ್ ಗಾಂಧಿಗೆ ನಿನ್ ಮಗನೇ ಅಲ್ಲ, ಜಗ ಮೆಚ್ಚಿದ ಮಗ ಅಂತ ಎಲ್ಲ ಕರೀತಾರಲ್ಲ, ಅದೇ ತರದಲ್ಲಿ ಪ್ರಧಾನಮಂತ್ರಿ ಅವರು ನಾನು ಪ್ರಧಾನ ಸೇವಕ ಅಂತ ಕರ್ಕೊಂಡಿದ್ರು. ಸೇವಕನ ಕೆಲಸ ಏನಾಗುತ್ತೆ? ಈ ದೇಶವನ್ನ ಅವರ ಸೇವೆಗೆ ಸಮರ್ಪಣೆ ಮಾಡಿದ ಮೇಲೆ ದೇಶದ ಎಲ್ಲಾ ಜವಾಬ್ದಾರಿಯನ್ನ ಗುಲಾಮನಂತೆ ಮಾಡುವಂತಹ ಕೆಲಸ ಮೋದಿಯವ್ರದ್ದಾಗಿತ್ತು. ಮೋದಿಯವರು ನಿಭಾಯಿಸಿಕೊಂಡು ಬಂದಿದ್ದಾರೆ. ಹಾಗಾಗಿಯೇ ಈ ಕೋವಿಡ್-19, ಲಾಕ್ಡೌನು, ಸೀಲ್ಡೌನು, ಕೊರೋನಾ ಪ್ಯಾಂಡಮಿಕ್ ಇದೆಲ್ಲ ಆದ್ಮೇಲೆ ಎಲ್ಲೆಲ್ಲಿ ಪ್ರಜಾಪ್ರಭುತ್ವ ದೇಶಗಳಿದೆಯಲ್ಲ ಅಲ್ಲಿ ಎಲ್ಲರೂ ಕೂಡ ಪ್ರಧಾನಿಗಳು, ಅಲ್ಲಿ ಮುಖ್ಯಸ್ಥರು ಚೇಂಜ್ ಆಗಿದ್ದಾರೆ. ಆದ್ರೆ ಭಾರತದಲ್ಲಿ ಚೇಂಜ್ ಆಗಿಲ್ಲ. ಅವರು ಪ್ರಧಾನ ಸೇವಕ ಅಂತ ಕರೆದ್ನಲ್ಲ, ದೇಶಕ್ಕಾಗಿ ತಮ್ಮ ಜೀವನವನ್ನ ಮುಡಿಪಾಗಿಡೋದು ಅಂದ್ರೆ ತುಂಬಾ ಚಿಕ್ಕ ಶಬ್ದ ಆಗ್ಬಿಡುತ್ತೆ. ಈ ಗಂಧವನ್ನ ತೆಗೆಯೋದು ಅಂತಾರಲ್ಲ, ಆ ತರ ತೆಗೆದು ಬಿಟ್ಟಿದ್ದಾರೆ. ಅಂತ ಲೀಡರು ಭಾರತಕ್ಕೆ ಬೇಕಾಗಿತ್ತು.